ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಒಂದು ಹೊಸ ವೀಡಿಯೋದೊಂದಿಗೆ ಬರ್ತಾಯಿದ್ದೀನಿ. ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಟಾಪಿಕ್ ಅಂತಂದರೆ, ಈಗ ಕನ್ನಡದಲ್ಲಿ ಹೇಗೆ ನಾವು ಸಮಾನಾರ್ಥಕಗಳು ಅಂತ ಇರುತ್ತೆ, ಹಾಗೆ ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೀನಿ. ಸಿನಾನಿಮ್ಸ್ನ ತೊಗೊಂಡಿದ್ದೀನಿ. ಫಸ್ಟ್ ಕ್ವಶನ್ನ ನೋಡೋಣ. ಚೀರ್ ಅದನ್ನ ನಾವು ಎನ್ಕರೇಜ್ ಅಂತಲೂ ತೊಗೋಬೋದು. ಡೆಸ್ಟಿನೇಷನ್, ಗೋಲ್, ರಿಜೆಕ್ಟೆಡ್, ರಿಫ್ಯೂಸ್ಡ್. ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ, ಸಿನಾನಿಮ್ಸ್ ಮೇಲೂ ಕೂಡ ಇಂಗ್ಲೀಷ್ ಪೇಪರ್ ಅಂದರೆ ನೀವು ಯಾವುದಾದ್ರು KPS ಎಕ್ಸಾಮ್ಗಳು ಬರೆದಾಗ ಇದ್ರ ಮೇಲೂ ಕೂಡ ಕ್ವಶನ್ ಇರುತ್ತೆ. ಹಂಗಾಗಿ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಎಕ್ಸೆಪ್ಟೆಡ್, ವೆಲ್ಕಮ್ಡ್, ಇನ್ಕ್ರೀಡಿಬಲ್, ಅನ್ಬಿಲೀವಬಲ್, ಎಂಡೇವರಸ್, ಅಟೆಂಪ್ಟ್ಸ್. ನಿಮಗೆ ಯಾವುದಾದ್ರೂ ಒಂದು ವರ್ಡ್ನ ಕೊಟ್ಬಿಟ್ಟು ಕೆಳಗಡೆ ಒಂದು 4 ಆಪ್ಷನ್ ಕೊಟ್ಟಿರ್ತಾರೆ. ಸಿನಾನಿಮ್ಸ್ ಅದರದ್ದು ಸೇಮ್ ಮೀನಿಂಗ್ ಕೊಡೋ ಅಂಥದ್ದು ಯಾವುದು ಅಂತ ನೀವು ಕಂಡುಹಿಡಬೇಕಾಗುತ್ತೆ. ಫಾಗಿ, ಮಿಸ್ಟಿ, ಎಲವಾಂಟೆಡ್, ಅಪ್ಲಿಫ್ಟೆಡ್, ಡಿಸ್ಅಪಿಯರ್ಡ್, ವ್ಯಾನಿಶ್ಡ್. ನಿಮಗೆ ಮೀನಿಂಗ್ಸ್ನು ಕನ್ನಡದಲ್ಲಿ ಹೇಳಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವರ್ಡ್ಸ್ಗಳನ್ನ ತೊಗೊಂಡು ಅದ್ರ ಕನ್ನಡದ ಮೀನಿಂಗ್ ಕೂಡ ಹಾಕ್ತೀನಿ. ನಿಮಗೆ ಈ ಥರ ಕಮ್ಯುನಿಕೇಷನ್ ಪೇಪರ್ ಇಂಗ್ಲೀಷದ್ದು ತೊಗೊಂಡಾಗ ಇದ್ದೇ ಇರುತ್ತೆ. ರ್ಯಾಡಿಕಲಿ, ಕಂಪ್ಲೀಟ್ಲಿ, ಅಬ್ಡಕ್ಟೆಡ್, ಕಿಡ್ನ್ಯಾಪ್ಡ್, ಪರ್ಫಾರ್ಮ್ಡ್, ಡೆಡ್. ನಾನು ಇಲ್ಲಿ ಜಾಸ್ತಿ ವರ್ಡ್ಸ್ಗಳನ್ನ ತೊಗೊಂಡಿಲ್ಲ, ಒಂದು 17 ವರ್ಡ್ಸ್ಗಳನ್ನ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಬೇಕು ಅಂದರೆ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಹಾಗೆ ಸ್ಟಾಟಲ್ಡ್, ಶಾಕ್ಡ್, ಎರೇಸಿಂಗ್, ಡಿಲೀಟಿಂಗ್, ಸ್ಪಿರಿಚುವಲಿ, ರಿಲೀಜಿಯಸ್ಲಿ. ಹಾಗೆ ನಿಮಗೆ ಏನು ಅಂದರೆ ಈ ವರ್ಡ್ಸ್ಗಳನ್ನ ನೀವು ಹೇಗೆ ಅಂದರೆ ನೀವು ದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಮತ್ತೆ ರಿವೈಸ್ ಮಾಡೋದ್ರಿಂದ ಅಷ್ಟೇ ನೆನ್ಪಿಟ್ಕೋಬೇಕು. ಬಟ್ ಬೇರೆ ಥರ ಏನು ಟ್ರಿಕ್ಸ್ ಇದಕ್ಕೆ ಇಲ್ಲ. ಟ್ರಾನ್ಸ್ಫಾರ್ಮ್, ಚೇಂಜ್, ನರೇಟ್, ಟೆಲ್ ಆರ್ ರಿಕೌಂಟ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ನಿಮಗೆ ಇನ್ನಷ್ಟು ಇದ್ರ ಮೇಲೆ ಸಿನಾನಿಮ್ಸ್ ಮೇಲೆ ಬೇರೆ ಡಿಫಿಕಲ್ಟ್ ವರ್ಡ್ಸು ಅಥವಾ KPSC ಕೇಳಿರೋ ವರ್ಡ್ಸ್ಗಳ ಮೇಲೆ ಮಾಡಿ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.